ನಮಸ್ಕಾರ, ನೀವು ನೋಡ್ತಿದ್ದೀರಾ ಟಿವಿ ವಿಕ್ರಮ. ನಾನು ವಿಸ್ಮಯ ಗೌಡ. ಆಧಾರ್ ಪಾನ್ ಲಿಂಕ್ ಆಗಿದೆಯಾ? ಸ್ವಲ್ಪ ದಿನದ ಮುಂಚೆ ಎಲ್ಲರ ಬಾಯಲ್ಲೂ ಇದೇ ಪ್ರಶ್ನೆ. ಆದರೆ ಈಗ ಎಲ್ಲರ ಬಾಯಲ್ಲೂ ನಂಬರ್ ಪ್ಲೇಟ್ ಚೇಂಜ್ ಆಗಿದೆಯಾ ಅನ್ನೋ ಪ್ರಶ್ನೆ. ಕೆಲವರಿಗೆ ತಲೆಗೆ ಹುಳ ಬಿಟ್ಟಾಗ ಆಗಿರ್ಬೋದು. ಏನಪ್ಪ ಇದು ಹೊಸ ರೂಲ್ಸ್ ಅಂತ ಕನ್ಫ್ಯೂಸು ಆಗಿರ್ಬೋದು. ಇನ್ನೂ ಕೆಲವರು ಏನಾದರೂ ಇರಲಿ, ನಾವು ಚೇಂಜ್ ಮಾಡಿಸ್ಕೊಂಡು ಬಿಡೋಣ ಅಂತ ಆಲ್ರೆಡಿ ಚೇಂಜ್ ಮಾಡಿಸಿರ್ಬೋದು. ಈಗ ಅರ್ಥ ಆಗದೇ ಇದ್ದವರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೆಲವು ಜನೋಪಯೋಗಿ ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಅವುಗಳಲ್ಲಿ ಒಂದು HSRP ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್. ಏನಿದು HSRP ಅಂದರೆ? ಸುರಕ್ಷತೆ ಹಾಗೂ ಭದ್ರತೆಯ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ 3 ತಿಂಗಳ ಹಿಂದೆ ಒಂದು ನಿರ್ದೇಶನವನ್ನು ಹೊರಡಿಸಿತ್ತು. ಮೋಟಾರು ವಾಹನ ಕಾಯ್ದೆ 1989ರ ಸೆಕ್ಷನ್ 50 ಹಾಗೂ 51ರ ಪ್ರಕಾರ ಎಲ್ಲ ವಾಹನಗಳಿಗೂ HSRP ನಂಬರ್ ಪ್ಲೇಟನ್ನು ಅಳವಡಿಸಬೇಕು ಹೀಗಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಫೆಬ್ರವರಿ 17ನೇ ತಾರೀಕಿನ ತನಕ ಗಡುವು ಕೂಡ ನೀಡಲಾಗಿತ್ತು. ಆದರೆ ಈಗ ಆ ಅವಧಿಯನ್ನು ಇನ್ನೂ 3 ತಿಂಗಳಿಗೆ ವಿಸ್ತರಿಸಲಾಗಿದೆ. ಆದರೆ ಯಾರು ತಡ ಮಾಡಲಿಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಹೋಗಿ ನೋಂದಣಿ ಮಾಡ್ಕೊಂಬಿಡಿ. ಈಗ HSRP ನಂಬರ್ ಪ್ಲೇಟನ್ನು ಹೇಗೆ ಅಪ್ಲೈ ಮಾಡಬೇಕು ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ ಅಲ್ಲಿ SIAM.in ಅಂತ ಸರ್ಚ್ ಮಾಡಿ. ನಂತರ ಮೊದಲಿಗೆ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಓಪನ್ ಆದಮೇಲೆ ಅಲ್ಲಿ ಮೇಲೆ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಡೆಸ್ಕ್ ಟಾಪ್ ಸೈಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ನ ಮೇಲ್ಭಾಗದಲ್ಲಿ ಬುಕ್ HSRP ಅನ್ನೋ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಅಲ್ಲಿ ಒಂದು ಫಾರ್ಮ್ ಇರುತ್ತೆ. ಅಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಇರುವಲ್ಲಿ ವಾಹನ ಯಾರ ಹೆಸರಲ್ಲಿದೆ ಅವರ ಹೆಸರು, ಇಮೇಲ್ ಅಡ್ರೆಸ್, ಸ್ಟೇಟ್, ಗಾಡಿಯ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್ ಹಾಗೆ ಅವರ ಜಿಲ್ಲೆಯನ್ನು ಕೂಡ ದಾಖಲಿಸಬೇಕು. ಆಮೇಲೆ ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಆಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ವೆಹಿಕಲ್ ಟೈಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2 ವೀಲರ್, 3 ವೀಲರ್, 4 ವೀಲರ್ ಮತ್ತು ಕಮರ್ಷಿಯಲ್ ವೆಹಿಕಲ್ ಅನ್ನೋ 4 ಆಪ್ಷನ್ ಇರುತ್ತೆ. ನಿಮ್ಮ ವಾಹನ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಂತರ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮ್ಮ ವೆಹಿಕಲ್ನ ಬ್ರ್ಯಾಂಡ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಆಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟ್, HSRP ಆರ್ಡರ್ ಟೈಪ್, ವಾಹನದ ರಿಜಿಸ್ಟ್ರೇಷನ್ ನಂಬರ್, ವಾಹನದ ಇಂಜಿನ್ ನಂಬರ್, ನಂತರ ಫಿಟ್ಮೆಂಟ್ ಲೊಕೇಶನ್ ಅಂತ ಇರುತ್ತೆ. ಅದರಲ್ಲಿ ಡೀಲರ್ ಅಥವಾ ಹೋಮ್ ಡೆಲಿವರಿ ಮುಖಾಂತರ ಪಡ್ಕೊಳ್ಳೋ ಆಪ್ಷನ್ ಇರುತ್ತೆ. ನಂತರ ಪಿನ್ ಕೋಡ್, ಆಮೇಲೆ ಚೆಸ್ಸೆಸ್ ನಂಬರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕು. ಆಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಿಟಿಯಲ್ಲಿರೋ ಡೀಲರ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅವರ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮನ್ನು ಕೂಡ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವೆಹಿಕಲ್ ಟೈಪ್, ವಾಹನದ ಮಾಲಕರ ಹೆಸರು, ಬಿಲ್ಲಿಂಗ್ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ OTPಯನ್ನು ಪಡ್ಕೊಳ್ಳಿ. OTPಯನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಿಕೊಳ್ಳಿ. ನೆಕ್ಸ್ಟ್ ಪೇಜ್ನಲ್ಲಿ ನೀವು ಎಂಟ್ರಿ ಮಾಡಿದ ಎಲ್ಲ ಡೀಟೇಲ್ಸ್, ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲವನ್ನು ನೋಡ್ಬೋದು. ನಂತರ ಅದನ್ನು ಸ್ಕ್ರೋಲ್ ಮಾಡಿ I or V ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ತೋರಿಸಿರೋ ಹಣವನ್ನು ಪೇ ಮಾಡಿ. ಅಲ್ಲಿ ಪೇಮೆಂಟ್ ಆಪ್ಷನ್ಗಳನ್ನು ತೋರಿಸುತ್ತೆ. ನಿಮಗೆ ಅನುಕೂಲ ಆಗೋ ಹಾಗೆ ಪೇ ಮಾಡ್ಬೋದು. ಪೇಮೆಂಟ್ ಆದಮೇಲೆ ಪ್ರೊಸೆಸಿಂಗ್ ಆಗೋ ತನಕ ಕಾಯಿರಿ. ನಂತರ ನಿಮಗೆ PDF ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಮೇಲ್ ಕೂಡ ಬಂದಿರುತ್ತೆ. ಇನ್ನೂ ಯಾರು ತಡ ಮಾಡೋಕ್ಕೆ ಹೋಗಬೇಡಿ. ಹೇಗೆ ಹೊಸ ನಂಬರ್ ಪ್ಲೇಟ್ ಪಡೆಯೋದು ಗೊತ್ತಾಯ್ತಲ್ವಾ? ಕೂತ ಜಾಗದಲ್ಲೇ ಬುಕ್ ಮಾಡ್ಕೊಂಬಿಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.